ನಮ್ಮ ಹೆಸರು ಮುನಿಯಪ್ಪ ಅಂತ. ನಾವು ಬೆಂಗಳೂರಿಂದ ಬಂದಿರೋದು. ಬೆಂಗಳೂರು ಪಕ್ಕ ಹೆಸರುಘಟ್ಟ ಪಕ್ಕ ಕೊಂಡಶೆಟ್ಟಿಹಳ್ಳಿ ಅಂತ. ನಾವು ಇದು 2ನೇ ಸಲ ಬಂದಿರೋದು. ನಮ್ಗೆ ಮೊದಲನೇ ಸಲ ಬಂದಾಗ ಸ್ವಲ್ಪ ಓಡಾಡೋಕೆ ಕಷ್ಟ ಇತ್ತು. ಈಗ ಸ್ವಲ್ಪ ಓಡಾಡ್ಬೋದು. ಬೇರೆ ಅಮ್ಮ ಒಳ್ಳೇದು ಮಾಡವ್ರೆ. ನಮಗೆ ಇದಕ್ಕಿದ್ದಂಗೆ ಕಾಲು ಏನು ಬಿದ್ದಿಲ್ಲ ಎದ್ದಿಲ್ಲ, ಕಾಲು ನೋವು, ಓಡಾಡೋಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಹೋಗಿದ್ದೆ, ಇಂಜೆಕ್ಷನ್ ಕೊಟ್ಟು ಕಳಿಸ್ಕೊಟ್ರು. ನಮ್ಮ ಮಗ ಬಂದು ಇಲ್ಲ ರೆಸ್ಟ್ ಮಾಡಲಿ, ಒಂದು 3-4 ದಿನ ಅಡ್ಮಿಟ್ ಆಗಿಬಿಡಿ ಅಂತ ಡಾಕ್ಟ್ರು ಕೋರ್ಸ್ ಮಾಡಿ ಅಡ್ಮಿಟ್ ಮಾಡಿದ್ರು. ಟ್ರೀಟ್ಮೆಂಟ್ ಕೊಟ್ಟಂಗೆಲ್ಲ ನಾನು ಓಡಾಡ್ದಂಗೆ ಆಗುತ್ತೆ, ನಾನು ಎತ್ಕೊಂಡು ಓಡಾಡೋಂಗಾಗಿತ್ತು. 3 ಹೆಜ್ಜೆ ಲೆಟ್ರಿಂಗ್ ಹೋಗೋಕ್ಕಾಗ್ತಾರಲ್ಲ. ಈಗ ಲೆಟ್ರಿಂಗ್ ಹೋಗ್ತೀನಿ. ಅದರಿಂದ ಎಲ್ಲ ರಿಪೋರ್ಟ್ಗಳು ಚೆಕಪ್, MRI, CT ಸ್ಕ್ಯಾನು ಮತ್ತು ECG, ಎಕ್ಸ್ರೇ ಎಲ್ಲ ಮಾಡ್ತೀವಿ. ಎಲ್ಲ ನಾರ್ಮಲ್ಲು. ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗಿ ಕಳಿಸ್ಕೊಟ್ಟಿದ್ರು ನರ್ಸು ಸ್ಕ್ಯಾನಿಂಗ್ ಮಾಡಿ. ಅಲ್ಲಿ ಏನಾದ್ರು ಮೂಳೆ ಸಾವ್ದಿದೆ, ಆಪ್ರೇಷನ್ ಮಾಡಬೇಕು. ನಮ್ಗೇನು ಬಿದ್ದಿಲ್ಲ ಎದ್ದಿಲ್ಲ, ಮೂಳೆ ಏನು ಯಾವ್ದಿದ್ದು ಚೆನ್ನಾಗೇ ಇದ್ವಿ. ಏನು ಚೆನ್ನಾಗಿದ್ದು. ಊಟ ಸೋಫಾ ಮೇಲೆ ಕುಂತಿದ್ದಾಗ ಸೊಂಟ ಚಳಿ ಇರೋಂತಷ್ಟೇ, ಸ್ವಲ್ಪ ಅಷ್ಟೇ ಅಂದಿದ್ದು. ಇಷ್ಟ ಆಗಿದೆ. ಆಮೇಲೆ ಅಲ್ಲಿ ವಿಕ್ರಮ್ ಹಾಸ್ಪಿಟಲ್ ಬಂದ್ವಿ. ಮತ್ತೆ ನಮ್ಮ ಫ್ರೆಂಡ್ ಇನ್ನೊಬ್ಬ ಹಾಸ್ಪಿಟ್ಲ್ ಕರ್ಕೊಂಡೋದ್ರು. ಅಲ್ಲಿ ಅವರು ಮೂಳೆ ಜರುಗಿದೆ, ಆಪ್ರೇಷನ್ ಮಾಡ್ಬೇಕಂದ್ರು. ನಾವು ಅಲ್ಲಿ ಜರುಗಿದೆ, ಇಲ್ಲಿ ಸಾವ್ದಿದೆ ಡಾಕ್ಟ್ರು ಯಾಕೋ ನಮ್ಗೆ ನಂಬಿಕೆ ಬರಲಿಲ್ಲ. ಅಲ್ಲಿಂದ ಬಿಟ್ಬಿಟ್ಟು ಬೇರೆ ಇನ್ನೊಬ್ಬರು ಫ್ರೆಂಡು ನಮಗೆ HSR ಲೇಔಟಲ್ಲಿ ಡಾಕ್ಟ್ರು, ಸರ್ಜನ್ ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಆಪ್ರೇಷನ್ ಬೇಡ, ರೆಸ್ಟ್ ಮಾಡು, ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಟ್ಯಾಬ್ಲೆಟ್ ಕೊಟ್ಟಿದೆ. ಅಲ್ಲಿಂದ ಟ್ಯಾಬ್ಲೆಟ್ ತಗೊಂಡು ನಾವು ಯೂಸ್ ಮಾಡಿಕೊಂಡು 2.5 ತಿಂಗಳಾಯ್ತು ಇವಾಗೆ. ಆದ್ರೂ ನಾವು ಬೇರೆ ಈ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಗೆ ಒಳ್ಳೇದಾಗಿದೆ. ಇದು 2ನೇ ಸಲ ಬಂದಿರೋದು. ಚೆನ್ನಾಗಿದ್ದೀವಿ, ಪರವಾಗಿಲ್ಲ. ನಂಬಿಕೆ ಅಂತೂ ನಮಗಿದೆ, ಆಗುತ್ತೆ ಅನ್ನೋದಿದೆ. ನಮ್ಗೆ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಭಕ್ತಾದಿಗಳು ಬಂದವ್ರಿಗೆಲ್ಲ ಯಾರಿಗೂ ಇದ್ದಂತ ಇಲ್ಲ, ಒಳ್ಳೇದೇ ಆಗುತ್ತೆ, ನಮಗೂ ಒಳ್ಳೇದಾಗುತ್ತೆ ನಂಬಿಕೆ ಅಂತಿದೆ. ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಇದೆ. ಒಂದೇ ಸಲಕ್ಕೆ ಇಷ್ಟ ಆಗಿದೆ ಅಂದರೆ ಇನ್ನು 3 ಸಲ ಬಂದಾಗ, ಹೋದು ಅಮಾವಾಸ್ಯೆ ದಿವಸ ಬಂದಿದ್ವಿ, ಈಗ ಹುಣ್ಣಿಮೆಗೆ ಬಂದಿದ್ವಿ, ನೆಕ್ಸ್ಟ್ ಅಮಾವಾಸ್ಯೆಗೆ ಬರ್ತೀವಿ. ಮಧ್ಯದಾಗ ಬಂದು ಅಮ್ಮನ ಸೇವೆ ಮಾಡ್ಕೊಳತ್ತೀವಿ, ದೇವ್ರ ಸೇವೆ ಮಾಡ್ತೀವಿ, ಪೂಜೆ ಮಾಡ್ಕೊಳತ್ತೀವಿ. ಆದರೆ ನಮ್ಗೆ ಪದ್ಧತಿ ಪ್ರಕಾರ ಸ್ವಾಮೀಜಿ ಏನು ರಾಜ್ಯ ಸ್ವಾಮೀಜಿ ಏನು ಹೇಳ್ತಾರೋ ಅದನ್ನು ಪರಿಪಾಲನೆ ಮಾಡಿ ನಮ್ಮ ಆರೋಗ್ಯನ ಕಾಪಾಡ್ಕೊಳಕ್ಕೆ ಅಮ್ಮನ ಸೇವೆ ಮಾಡೋಕ್ಕೆ ಸಿದ್ಧರಿದ್ದೀವಿ. ನಂಬಿಕೆ ಇದೆ.